Hi everyone, welcome back to my channel. SSLC 2025 ಮ್ಯಾಥಮ್ಯಾಟಿಕ್ಸ್ ಮೈ ಗೋಲ್ ಟಾರ್ಗೆಟ್ 80 ಅನ್ನೋ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ತುಂಬ ಸುಮಾರು ಬ್ಯುಸಿ ಇದ್ದಿದ್ದರಿಂದ ನನಗೆ ಕ್ಲಾಸಸ್ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಬಟ್ ಸುಮಾರು ಜನ ಮಕ್ಕಳು ಇನ್ 10 ಡೇಸ್ ಇದೆ ಮ್ಯಾಮ್ ಅಂತ ಹೇಳಿದ್ದಕ್ಕೆ ನಾನೊಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದಷ್ಟು ನಿಮಗೆ ಈ 10 ಡೇಸಲ್ಲಿ ಹೇಳ್ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಟಾರ್ಗೆಟ್ ಇರುವಂಥದ್ದು ಬೋರ್ಡ್ ಎಕ್ಸಾಮ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 21st ಆಗಿರೋದ್ರಿಂದ ಇನ್ನು 10 ಡೇಸ್ ಅಷ್ಟೇ ನಮಗೆ ಟೈಮ್ ಇರೋದು. ಜೊತೆಗೆ ಒಂದಷ್ಟು ಗ್ಯಾಪ್ ಸಿಗುತ್ತೆ, ನಿಮ್ಗೊಂದು 2 ಡೇಸ್ ಗ್ಯಾಪ್ ಸಿಗುತ್ತೆ ಮ್ಯಾಥ್ಸ್ಗೆ, ಅವಾಗ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಈಗ ಈ 10 ಡೇಸಲ್ಲಿ ಏನು ಹೇಳ್ಕೊಡ್ತೀನಿ, ನೀವೆಲ್ಲ ಏನು ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಾನು ಹೇಳ್ಕೊಡ್ತಾ ಬರ್ತೀನಿ. ನೋಡಿ, ಈ 10 ಡೇಸಲ್ಲಿ ಕಂಪ್ಲೀಟ್ 14 ಚಾಪ್ಟರ್ಸ್ನ ನಾನು ಕವರ್ ಮಾಡ್ತೀನಿ. ಕಂಪ್ಲೀಟ್ 14 ಚಾಪ್ಟರ್ಸ್ನ ಕವರ್ ಮಾಡಿ ಏನೇನೆಲ್ಲ ನೋಡ್ಕೊಳ್ಬೇಕು ಇನ್ಕ್ಲೂಡ್ಸ್. ಇವಾಗ ಇದರಲ್ಲಿ ಸಪ್ರೇಟಾಗಿ ಹೀಗೆ ಅಂತಿರೋದಿಲ್ಲ. ಇಟ್ ಕವರ್ಸ್ ಆಲ್ ದ ಕ್ವೆಶನ್ಸ್. ಪಾಸಿಂಗ್ ಆಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ಆವ್ರೇಜ್ ಇರ್ಬೋದು, ಡಿಫಿಕಲ್ಟಿ ಇರ್ಬೋದು, ಎಲ್ಲ ಥರ ಕ್ವೆಶನ್ಸು ಇದರಲ್ಲಿ ಕವರ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ ನಾನು ಏನೇನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನೇನಾದರೂ ಡೌಟ್ಸ್, ಆದಷ್ಟು ಟೆಕ್ಸ್ಟ್ ಬುಕ್ ವರ್ಕ್ ಎಕ್ಸಾಂಪಲ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಎಲ್ಲ ಲೆಸನ್ಸಲ್ಲೂ ಎಸ್ಪೆಷಲಿ ಇನ್ ಟ್ರಯಾಂಗಲ್ಸಲ್ಲಿ ಆದಷ್ಟು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಎಕ್ಸಸೈಸ್ ಪ್ರಾಬ್ಲಮ್ಸ್, ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ಜಾಸ್ತಿ ವರ್ಕೌಟ್ ಮಾಡಿದ್ರೆ ಜಾಸ್ತಿ ಅದರಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಟುಡೇ ಐ ಆಮ್ ಸ್ಟಾರ್ಟಿಂಗ್ ವಿತ್ ರಿಯಲ್ ನಂಬರ್ಸ್. ಓಕೆ, ಅದಕ್ಕಿಂತ ಮುಂಚೆ ಇನ್ನೊಂದ್ಸರಿ ಎಲ್ಲರಿಗೂ ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾವ ಚಾಪ್ಟರ್ಸ್ಗೆ ನೀವು ಎಷ್ಟು ಪ್ರಿಪೇರ್ ಆಗಬೇಕು, ಎಷ್ಟಕ್ಕೆ ನಿಮ್ಮ ಮಾರ್ಕ್ಸ್ನ ಫಿಕ್ಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತಾ ನಾನು ರಿಯಲ್ ನಂಬರ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. SSLC ಮ್ಯಾಥ್ಸ್ 2025 ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಕ್ವೆಶನ್ಸ್ ಚಾಪ್ಟರ್ ವೈಸ್. ಇದು ಫಸ್ಟ್ ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ, ಚಾಪ್ಟರ್ ವೈಸ್ ಏನೆಲ್ಲ ನೋಡ್ಕೊಳ್ಬೇಕು ಅಂತ ಹೇಳಿ. ಓಕೆ, ನೋಡ್ತಾ ಬನ್ನಿ. ಫಸ್ಟ್ ರಿಯಲ್ ನಂಬರ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು 4 ಮಾರ್ಕ್ಸ್. ನನ್ನ ಪ್ರಕಾರ 4 to 5 ಮಾರ್ಕ್ಸ್ ನೀವು ಇಲ್ಲಿ ಈಸಿಯಾಗಿ ತೊಗೊಳ್ಬೋದು. ಪಾಲಿನಾಮಿಯಲ್ಸ್ 5 ಮಾರ್ಕ್ಸ್ ಇದೆ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ಸ್ 8 ಮಾರ್ಕ್ಸ್. 100% 8 ಮಾರ್ಕ್ಸ್ ಈಸಿಯಾಗಿ ತೊಗೊಳ್ಬೋದು. ಕ್ವಾಡ್ರಾಟಿಕಲಿ ಮತ್ತು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ವೇರಿ ಆಗುತ್ತೆ. 6 to 7 or 7 to 8 ಇಲ್ಲಿ ನಿಮಗೆ ಕೊಡುವಂಥ ಚಾನ್ಸಸ್ ಇರುತ್ತೆ. ಟ್ರಯಾಂಗಲ್ಸ್ಗೆ ಜಾಸ್ತಿ, ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಈ ಲೆಸನ್ಗೆ 9 ಮಾರ್ಕ್ಸ್ ಇರೋದೇ. ಥಿಯರಮ್ ಇರೋದ್ರಿಂದ, ಥಿಯರಮ್ ಬೇಸ್ಡ್ ಪ್ರಾಬ್ಲಮ್ಸ್ ಕೊಡೋದ್ರಿಂದ 9 ಮಾರ್ಕ್ಸ್ ಇದೆ. ಕೋಆರ್ಡಿನೇಟ್ ಜಾಮೆಟ್ರಿಗೆ 6 ಮಾರ್ಕ್ಸ್. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ 5 to 6 ಆರ್ ಸಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ 4 to 5. ನೋಡಿ, 4 ಮಾರ್ಕ್ಸ್ ಆದರೂ ಆಗ್ಬೋದು, 5 ಮಾರ್ಕ್ಸ್ ಆದರೂ ಆಗ್ಬೋದು ಇಲ್ಲಿ. ನೆಕ್ಸ್ಟ್ ಸರ್ಕಲ್ಸ್ಗೆ ಬರೋದಾದರೆ 5 ಮಾರ್ಕ್ಸ್ ಆಗಿರುತ್ತೆ. ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಒಂದೇ ಕ್ವೆಶನ್ 3 ಮಾರ್ಕ್ಸ್ ಆಗಿರುತ್ತೆ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ 7 ಮಾರ್ಕ್ಸ್. ಸ್ಟ್ಯಾಟಿಸ್ಟಿಕ್ಸ್ 4 ಮಾರ್ಕ್ಸ್ ಮತ್ತು ಪ್ರಾಬಬಿಲಿಟಿ 4 ಮಾರ್ಕ್ಸ್ ಆಗಿರುತ್ತೆ. ಸೊ ಇದು ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಇದಿಷ್ಟನ್ನ ಕ್ಲಿಯರಾಗಿ ಒಂದು ಕಡೆ ನೋಟ್ ಮಾಡ್ಕೊಂಡ್ಬಿಡಿ. ಇಷ್ಟೇ ಮಾರ್ಕ್ಸು ಅದಕ್ಕೆ ಫಿಕ್ಸ್ ಆಗಿರುತ್ತೆ, ಇನ್ನು ಯಾವುದೇ ಥರ ಚೇಂಜಸ್ ಆಗಿರೋದಿಲ್ಲ. ಅದಕ್ಕೆ ನಾನು ಮತ್ತೆ ನಿಮ್ಗೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಇಷ್ಟು ಮಾರ್ಕ್ಸ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡು ಇದಕ್ಕೆ ಬೇಕಾಗಿರುವಂಥದ್ದಷ್ಟೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನನ್ನ ಪ್ರಕಾರ. ಓಕೆ, 100% ಸಕ್ಸಸ್ ಸಿಗುತ್ತೆ ನಿಮಗೆ. ಇದೇ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಸಾಕು. ನೋಡಿ, ಇವಾಗ ರಿಯಲ್ ನಂಬರ್ಸ್ 4 ಮಾರ್ಕ್ಸ್ ಅಂದರೆ 4 ಅಥವಾ 5 ಇಷ್ಟೇ. 4 to 5 ಮಾರ್ಕ್ಸ್ ನೀವು ಇಷ್ಟು ಏನು ಓದ್ಕೊಳ್ಬೇಕು ಅದು ಲಿಸ್ಟ್ ಕೊಡ್ತೀನಿ. ನಾನೀಗ ಒಂದು ಲಿಸ್ಟ್ ಕೊಡ್ತೀನಿ, ಅಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ 4 out of 4 ಅಥವಾ 5 out of 5 ಈಸಿಯಾಗಿ ನೀವಲ್ಲಿ ಸ್ಕೋರ್ ಮಾಡಬಹುದು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಇವತ್ತು ರಿಯಲ್ ನಂಬರ್ಸ್ ರಿಲೇಟೆಡ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ. ನೋಡ್ತಾ ಬನ್ನಿ. ರಿಯಲ್ ನಂಬರ್ಸಲ್ಲಿ ನೋಡೋದಾದರೆ ಫಸ್ಟ್ ನೋಡಿ, ಈ ಥರ ಕ್ವೆಶನ್ಸ್ ಕೇಳುವಂಥದ್ದು ಅಂದರೆ ನಾನು ಒಂದಷ್ಟು ರಿಪೀಟೆಡ್ ಆಗಿ ಕೇಳಿರುವಂಥ ಕ್ವೆಶನ್ಸ್ನ ನಾನು ಇಲ್ಲಿ ಹೇಳ್ತಾ ಇರೋದಂಥದ್ದು. ಓಕೆ, HCF ಆಫ್ ಎನಿ 2 ಪ್ರೈಮ್ ನಂಬರ್ಸ್ ಅಂದರೆ ಇಲ್ಲಿ ಏನಪ್ಪ ಅಂತಂದರೆ HCF ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಯಾವುದೋ 2 ನಂಬರ್ ಕೊಟ್ಟು HCF ಕೇಳ್ತಾ ಇದ್ದಾರೆ ಅಂತಂದರೆ ಅಲ್ಲಿ ರಿಪೀಟೆಡ್ ಆಗಿ ಅವ್ರು ಕೇಳುವಂಥದ್ದು ಪ್ರೈಮ್ ನಂಬರ್ಸ್ ರಿಲೇಟೆಡ್ ಆಗಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, HCF ಆಫ್ ಎನಿ 2 ಪ್ರೈಮ್ ನಂಬರ್ಸ್ ಇಸ್ ಅ ಪ್ರೈಮ್ ನಂಬರ್, ಎ ಕಾಂಪೋಸಿಟ್ ನಂಬರ್, ಎ ಆಡ್ ನಂಬರ್ ಆ್ಯಂಡ್ ಈವನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ HCF ಆಫ್ ಎನ್ ಪ್ರೈಮ್ ನಂಬರ್ ಅಂತ ನಾನು ತಗೊಂಡಾಗ ಓಕೆ ಏನಾಗಿರುತ್ತೆ, ಪ್ರೈಮ್ ನಂಬರ್ ಆಗೋಕ್ಕೆ ಚಾನ್ಸ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ 2 ಪ್ರೈಮ್ ನಂಬರ್ಸ್ ಅಂತ ನಾನು ತೊಗೊಂಡಾಗ, ಫಾರ್ ಎಕ್ಸಾಂಪಲ್ 2 and 3 ಅಂತ ನಾನು ತೊಗೊಂಡಿರ್ತೀನಿ. ಸೊ 2 is a prime number, 3 is a prime number. HCF ಆಫ್ ಎನಿ 2 ಪ್ರೈಮ್ ನಂಬರ್ಸ್ ಅಂತ ಬಂದಾಗ ನಮಗೆ HCF ಆಫ್ 2 and 3 ಏನು ಬರುತ್ತೆ, 1 ಅನ್ನೋದು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಎ ಪ್ರೈಮ್ ನಂಬರ್ ಸಾಧ್ಯ ಇಲ್ಲ. 1 is not a prime. ಕಾಂಪೋಸಿಟ್ಟು ಅಲ್ಲ, 1 is not a composite number. ಓಕೆ, ಸೊ ಇಟ್ ಈಸ್ ನಾಟ್ ಎ ಈವನ್ ನಂಬರ್. 1 is not an even number. ಹಾಗಾದರೆ ಏನಾಗಿರುತ್ತೆ, an odd number. ಹಾಗಾದರೆ 1 is ಏನು, ಆಡ್ ನಂಬರ್. ಇದೇ ಕ್ವೆಶನ್ ಚೇಂಜ್ ಮಾಡಿ ಕೂಡ ಕೇಳ್ಬೋದು. ಏನಂತ ಕೇಳ್ಬೋದು, ಇಲ್ಲಿ HCF ಆಫ್
HCF ಆಫ್ ಎನಿ ಟೂ ಪ್ರೈಮ್ ನಂಬರ್ಸ್ ಈಸ್ 2, 1, 3 ಈ ಥರ ಕೇಳಿದಾಗ ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ 1 ಅಂತ ಹೇಳಿ ಬರೀತೀರಾ. ಓಕೆ, ನೋಡಿ ಅದಕ್ಕೆ ಹೇಳ್ತಾ ಇರೋದು ಕ್ವೆಶನ್ಸ್ನ ಯಾವ ರೀತಿ ಬೇಕಾದರೂ ಅವ್ರು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವ್ಯಾವ ಥರ ಒಂದೇ ಥರ ಕೇಳ್ತಾರೆ ಆ ಥರ ಕ್ವೆಶನ್ಸ್ನೆಲ್ಲ ನಾನು ಒಂದು ಕಡೆ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಇದು ಒಂದು ಕ್ವೆಶನ್ ಕೇಳುವಂಥದ್ದು. ನೆಕ್ಸ್ಟ್ ಇದು ರಿಲೇಷನ್ಶಿಪ್ ಬಿಟ್ವೀನ್ HCF ಆ್ಯಂಡ್ LCM ಗೊತ್ತಿದೆ ನಿಮಗೆ, ಅದನ್ನು ಪ್ರಾಕ್ಟೀಸ್ ಮಾಡಿರಲೇಬೇಕು, ಆ ಫಾರ್ಮುಲಾ ನೆನಪಲ್ಲಿ ಇರಲೇಬೇಕು. ಏನು HCF ಆಫ್ A, B ಇಂಟು LCM ಆಫ್ A, B ಇಸ್ ಆಲ್ವೇಸ್ ಈಕ್ವಲ್ ಟು A ಇಂಟು B, ಪ್ರಾಡಕ್ಟ್. HCM and LCF of any two numbers, the product of HCF and LCM will be the product of two numbers only. ಓಕೆ, ಇದು ತುಂಬ ಪ್ರಾಕ್ಟೀಸ್ ಮಾಡಿರಬೇಕು. ನೆಕ್ಸ್ಟ್ ಬರೋದಾದರೆ ಈ 3 ಕ್ವೆಶನ್ಸ್ ಒಂದೇ ಥರ ಇದೆ ನೋಡಿ, ನಾನು ಒಂದು ಹೇಳ್ಕೊಡ್ತೀನಿ, ಉಳಿದಿದ್ದು ನೀವು ಪ್ರಾಕ್ಟೀಸ್ ಮಾಡಿ. ಸೊ ಎಕ್ಸ್ಪ್ರೆಸ್ 140 ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್, ಎಕ್ಸ್ಪ್ರೆಸ್ 96 ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್, ಎಕ್ಸ್ಪ್ರೆಸ್ 70 ಆಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಈ ಥರ ಒಂದಷ್ಟು 1 ಮಾರ್ಕ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ನೋಡಿ. ನಾನು ಏನು ಕೊಡ್ತಾ ಇದ್ದೀನಿ ಅಷ್ಟರಲ್ಲೇ ಕೇಳುವಂಥದ್ದು, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ 100%. ಓಕೆ, ಸೊ ಈ 3 ಕ್ವೆಶನ್ಸಲ್ಲಿ ಅಂದರೆ ನಂಬರ್ ಚೇಂಜ್ ಆಗ್ಬೋದು, 140 ಬದಲು 110, 90 ಈ ಥರ ನಂಬರ್ಸ್ ಚೇಂಜ್ ಆಗ್ಬೋದೇ ಹೊರತು ದ ಪ್ಯಾಟರ್ನ್ ವಿಲ್ ಬಿ ದ ಸೇಮ್. ಈಗ ಒಂದು ಫಾರ್ ಎಕ್ಸಾಂಪಲ್ 140 ಅಂತ ನಾನು ಹೋಗೋದಾದರೆ, ಸೊ ಕೀಪ್ ಆನ್ ಟೇಕಿಂಗ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, 270s ಬರುತ್ತಲ್ವಾ, ನೆಕ್ಸ್ಟ್ 235s ಬರುತ್ತೆ, ನೆಕ್ಸ್ಟ್ 5 7s ಆಯಿತು. ಓಕೆ, ಹಾಗಾದರೆ ನಾನೀಗ 140ನ ಏನಂತ ಬರಿಬೋದು, 2 ಸ್ಕ್ವೇರ್ ಇಂಟು 5 ಇಂಟು 7 ನೋಡಿ, 2 ಸ್ಕ್ವೇರ್ 5 ಇಂಟು 7. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಅದೇ ಥರ 96 70 ಇದೆ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ HCF ಆಫ್ ಎನಿ ಟು ಪ್ರೈಮ್ ನಂಬರ್ಸ್ ಈಸ್, ನೋಡಿ ಇಲ್ಲಿ ಕೇಳಿದ್ನಲ್ವಾ ಕ್ವೆಶನ್ ಏನಿದೆ, ಆಪ್ಷನ್ಸ್ ಇತ್ತು. ಈಗ ನಾನು ಸುಮ್ಮನೆ ಜಸ್ಟ್ ಆಪ್ಷನ್ ತೊಗೊಂಡಿದ್ದೆ, ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್ ಆ್ಯಂಡ್ ಆಡ್ ನಂಬರ್ ಆ್ಯಂಡ್ ಈವನ್ ನಂಬರ್ ಅಂತ. ಅಲ್ಲ ಆಡ್ ನಂಬರ್ ಬಂತು. ಇಲ್ಲೇನು ಕೊಟ್ಟಿದ್ದಾರೆ, HCF ಆಫ್ ಎನಿ ಟು ಪ್ರೈಮ್ ನಂಬರ್ಸ್ ಈಸ್ 1. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ನೋಡಿ ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಆಫ್ ಟೂ ನಂಬರ್ಸ್ 15 and 20 ಈಸ್ ಅಂತ ಕೇಳಿದ್ದಾರೆ. ಪ್ರಾಡಕ್ಟ್ ಆಫ್, ಈಗ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಅಂತ ನಾವು ತೊಗೊಂಡಾಗ ಅವ್ರೇನು ಕೇಳ್ತಿದ್ದಾರೆ, ಪ್ರಾಡಕ್ಟ್ ನೋಡಿ HCF ಇಂಟು LCM ಏನಾಗಿರುತ್ತೆ, ಈ 2 ನಂಬರ್ ಪ್ರಾಡಕ್ಟೇ ಆಗಿರುತ್ತೆ, A ಇಂಟು ಬಿನೇ ಆಗಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ, ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ, ದಟ್ ಈಸ್ 20 ಇಂಟು 15. ಸೊ ಎಷ್ಟು ಬರುತ್ತೆ, 300. ಆನ್ಸರ್ ಇಸ್ 300. ಈ ಥರ ಕ್ವೆಶನ್ಸಲ್ಲಿ ಸ್ವಲ್ಪ ಅಂದರೆ ಇಲ್ಲಿ ನಿಮ್ಗೆ ಹೆಂಗಪ್ಪ ಅಂತಂದರೆ ಕಾನ್ಸೆಪ್ಟ್ ಒಂದೇ, ಕೇಳೋವಂಥ ಕ್ವೆಶನ್ಸ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಡಿಫ್ರೆಂಟ್. ಓಕೆ, ನೆಕ್ಸ್ಟ್ ನೋಡಿ ಒನ್ ಮೋರ್, ಇಲ್ಲಿ ನಾವು ಏನು ಮಾಡಿದ್ವಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ವಾ, ಅದೇ ಕ್ವೆಶನ್ನೇ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರು. ಏನು ಮಾಡಿದ್ರು, 200, ಇಫ್ 200 ಇಸ್ ಈಕ್ವಲ್ ಟು 2 ಪವರ್ m ಇಂಟು 5 ಪವರ್ n, ದೆನ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ m and n. ಇದು ಪ್ರೈಮ್ ಫ್ಯಾಕ್ಟರೈಸೇಷನ್. ಅಗೇನ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀರಾ, 200 ನೋಡ್ತಾ ಬನ್ನಿ. 200 ಮಾಡಿದಾಗ ನಾನು ಏನು ಮಾಡ್ತೀನಿ, 200s, 250s, ಮತ್ತು 225s, ಅಗೇನ್ 5 5s. ಹಾಗಾದರೆ ಇಲ್ಲಿ ನನಗೇನು ಬಂತು, 2 ಪವರ್ 3, 5 ಪವರ್ 2. ಹಾಗಾದರೆ m ವ್ಯಾಲ್ಯೂ ಇಸ್ 3, n ವ್ಯಾಲ್ಯೂ ಇಸ್ 2. ಕ್ಲಿಯರ್ ಆಗ್ತಿದೆಯಾ? ಇದೇ ಥರ ನೋಡಿ, ಎಕ್ಸ್ಪ್ರೆಸ್ 20 ಇನ್ ದ ಫಾರ್ಮ್ ಆಫ್ ದಿಸ್, ಎಕ್ಸ್ಪ್ರೆಸ್ 80 ಇನ್ ದ ಫಾರ್ಮ್ ಆಫ್ ದಿಸ್. 20 ಏನು ಮಾಡ್ತೀರಾ, 2 10s, 2 5s. ಹಾಗಾದರೆ 2 ಪವರ್ 2, 5 ಪವರ್ n, 1 ಆಗುತ್ತೆ. ಈ ಥರ ಎಕ್ಸ್ಪ್ರೆಸ್ ಮಾಡ್ತೀರಾ, ಪ್ರೈಮ್ ಫ್ಯಾಕ್ಟರೈಸೇಷನಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡ್ತಾ ಬರೋಣ, ನೆಕ್ಸ್ಟ್ ಕ್ವೆಶನ್ಸ್ಗೆ ಹೋಗೋದಾದರೆ, ಎಸ್ ನೆಕ್ಸ್ಟ್ ನೋಡಿ, ಫೈಂಡ್ ದಿ HCF ಆಫ್ 72 ಆ್ಯಂಡ್ 120. ಫೈಂಡ್ ದಿ HCF ಆಫ್ 72 ಆ್ಯಂಡ್ 120. ಸೇಮ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡೇ ಮಾಡ್ತೀರಾ. ಓಕೆ, ನಾನು ಇಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಬಿಕಾಸ್ ತುಂಬ ಟೈಮ್ ಕಡಿಮೆ ಇರೋದ್ರಿಂದ. ಹಾಗಾಗಿ ನಾನಿಲ್ಲಿ ಮೇನಾಗಿ ಇವೆಲ್ಲ ನಾನು ಹಳೆ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ನೀವು ನೋಡಿದ್ರೆ ಖಂಡಿತ ಸಿಗುತ್ತೆ, ಇಷ್ಟು ಕಾನ್ಸೆಪ್ಟ್ಸು ಆನ್ಸರ್ ಸಿಗುತ್ತೆ. ಬಟ್ ಇಲ್ಲಿ ಕ್ವೆಶ್ಚನ್ ಪ್ಯಾಟ್ರನ್ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಎಕ್ಸಾಮಲ್ಲಿ ಅನ್ನೋದನ್ನು ನಾನಿಲ್ಲಿ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಫೈಂಡ್ ದಿ HCF ಆಫ್ 72 ಆ್ಯಂಡ್ 120 ಅಂದಾಗ ಫಸ್ಟ್ ಯು ಹ್ಯಾವ್ ಟು ಗೋ ಫಾರ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಫಸ್ಟ್ ಏನು ಮಾಡ್ತೀರಾ, 72ಗೆ ಹೋಗ್ತೀರಾ. 72 ಡಿವೈಡೆಡ್, ಈಗ 2 ಇಂದ ನಾನು ಮಾಡ್ತಾ ಹೋದರೆ 36 ಆಗುತ್ತೆ. ಅಗೇನ್ ಅದನ್ನು 2 ಇಂದ ಮಾಡೋದಾದರೆ 18 ಆಗುತ್ತೆ. ಅಗೇನ್ 2 ಇಂದ ಮಾಡೋದಾದರೆ ಇಟ್ ಇಸ್ 9 ಆಗುತ್ತೆ. ಅಗೇನ್ 3 3s. ಸೊ ಹಾಗಾದರೆ ನನಗಿಲ್ಲಿ ಏನು ಬಂತು, 2 2 2 3 3. ಕ್ಲಿಯರ್ ಆಯಿತು? ಅದೇ ಥರ 120 ನಾನು ಹೋಗೋದಾದರೆ 2 60s, 2 30s, 2 15s, ಅಗೇನ್ 3 5s. ಹಾಗಾದರೆ ಇಲ್ಲೇನಾಯಿತು, 2 2 2 3 5. ಇವಾಗ ಇದರಲ್ಲಿ ಕಾಮನ್ ತೊಗೊಳ್ಬೇಕಾಗತ್ತೆ. ನನ್ನ ಕಾಮನ್ ಏನು, 2 ಇದೆ, ಇದರಲ್ಲೂ 2 ಇದೆ, ಇದರಲ್ಲೂ 2 ಇದೆ, ಇದರಲ್ಲೂ 3 ಇದೆ.
ಓಕೆ, ಹಾಗಾದರೆ ನಾನಿಲ್ಲಿ ನೋಡೋದಾದರೆ ಸೊ ಎಷ್ಟಿದೆ, 3 ಟೈಮ್ಸ್ ಇದೆ. 2 2 4, 4 2 8, 8 3 24. ಹಾಗಾದರೆ ಇಲ್ಲಿ ನಾನು ಎಚ್ ಸಿ ಎಫ್ ಆಫ್ ನಾನು 24 ಮತ್ತು 120 ನೋಡೋದಾದರೆ ಏನಂತ ಬರುತ್ತೆ ನಿಮಗೆ, 24 ದಟ್ ಇಸ್ 72. ಎಚ್ ಸಿ ಎಫ್ ಆಫ್ 72 ಆ್ಯಂಡ್ 120 ನೋಡೋದಾದರೆ ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ ಎಷ್ಟು ಬರುತ್ತೆ, 24 ಬರುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಆನ್ಸರ್ ಇಲ್ಲಿ. ಸೊ ಇಟ್ ಇಸ್ 24. Clear? Yes. Next, coming to the next one. Coming to the what is next? What is composite number? What is composite number? And which is the composite number among 23 and 24 ಅಂತ ಕೇಳಿದ್ದಾರೆ. ಓಕೆ, ಕಾಂಪೋಸಿಟ್ ನಂಬರ್ ಅಂದರೆ ನಾನು ಏನು ಹೇಳ್ತೀವಿ, ಇಟ್ ಈಸ್ ಅ ನಂಬರ್ ಹ್ಯಾವಿಂಗ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಇಟ್ ಈಸ್ ಅ ನಂಬರ್ ಹ್ಯಾವಿಂಗ್ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಅಂತ ಬಂದಾಗ ಸೊ ಕೀಪ್ ಇನ್ ಏನಂತ ತಗೊಳ್ತೀರಾ, ವಾಟ್ ಇಸ್ ಕಾಂಪೋಸಿಟ್ ನಂಬರ್ ಅಂದರೆ ಇಟ್ ಇಸ್ ಅ ನಂಬರ್ ಹ್ಯಾವಿಂಗ್ ಮೋರ್ ದೆನ್ 2 ಫ್ಯಾಕ್ಟರ್ಸ್. ಇದು ಇಷ್ಟು ಬರೆದ್ರೆ ಸಾಕು, ಮೋರ್ ದೆನ್ 2 ಫ್ಯಾಕ್ಟರ್ಸ್, ಮೋರ್ ದೆನ್ 2 ಫ್ಯಾಕ್ಟರ್ಸ್. ಓಕೆ, ನೆಕ್ಸ್ಟ್, ವಿಚ್ ಅಮಾಂಗ್ ದಿ ನಂಬರ್ among 23, which is a composite number? 24 is a composite number. 23 is a prime number. ನೋಡಿ, 23 ಅನ್ನೋದು prime number. 24 is a composite number. ಯಾಕೆ ಅಂತಂದರೆ we have a factors. ಯಾವ್ಯಾವ ಫ್ಯಾಕ್ಟರ್ಸ್ ಇದೆ, 2 ಇದೆ, 3 ಇದೆ, 4 we have, 6 we have, 8 we have, 12 we have, more than 2 factors ಇದೆ. ಸೊ ಹಾಗಾಗಿ ಸೊ 24 is a composite number. ಆ್ಯಂಡ್ ನೆಕ್ಸ್ಟ್ ನೋಡಿ, ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಖಂಡಿತ 1 ಮಾರ್ಕಿಗೆ ಬರೋವಂಥ ಚಾನ್ಸಸ್ ಇದೆ, ಗೊತ್ತಿದೆ. ಈ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಆಮೇಲೆ ಏನಂತ ಹೇಳ್ತೀವಿ, ಆ್ಯಂಡ್ ಈಚ್ ಫ್ಯಾಕ್ಟರೈಸೇಷನ್ ಇಸ್ ಯುನೀಕ್ ಅದರ್ ದೆನ್ ದ ಆರ್ಡರ್ ಇನ್ ವಿಚ್ ದಿ ಫ್ಯಾಕ್ಟರ್ ಅಕ್ಕರ್ಸ್. ವೆರಿ ಸಿಂಪಲ್. ನೆಕ್ಸ್ಟ್ ಬಂದರೆ, ರೈಟ್ ದಿ ಕಾಂಪೋಸಿಟ್ ನಂಬರ್ ವಿಚ್ ಹ್ಯಾಸ್ 7 and 3 ಆಸ್ ಇಟ್ಸ್ ಓನ್ಲಿ ಪ್ರೈಮ್ ಫ್ಯಾಕ್ಟರ್ಸ್. ಅಂದರೆ ರೈಟ್ ದಿ ಕಾಂಪೋಸಿಟ್ ನಂಬರ್ ವಿಚ್ ಹ್ಯಾಸ್ 7 and 3 ಆಸ್ ಇಟ್ಸ್ ಓನ್ಲಿ ಪ್ರೈಮ್ ಫ್ಯಾಕ್ಟರ್ಸ್. ಅಂದರೆ ಜಸ್ಟ್ ಯು ಮಲ್ಟಿಪ್ಲೈ ದಮ್. 7 3 is 21. ಸೊ 21 is ಏನು ಬರುತ್ತೆ, ಇಟ್ ಇಸ್ ಅ ಕಾಂಪೋಸಿಟ್ ನಂಬರ್. ನೆಕ್ಸ್ಟ್ ನೋಡಿ, ಫೈಂಡ್ ದಿ ಎಲ್ ಸಿ ಎಮ್ ಆಫ್ 22 LCM of 12, 15 and 21 by method of prime factorization. ಗೊತ್ತಿದೆ ಅನ್ಕೊಳ್ತೀನಿ. ಸೇಮ್ ಮಾಡ್ತೀವಿ ನಾವು. 12ಗೆ ಏನು ಮಾಡ್ತೀವಿ, 12, ಸೊ 2 6 2 3. ಸೊ 12ಗೆ ಏನು ಬರುತ್ತೆ ನಮಗೆ, 2 2 3 ಅಂತ ಬಂತು. ನೆಕ್ಸ್ಟ್ ಗೋಯಿಂಗ್ ಫಾರ್ 15 ಬಂದರೆ ಸೊ 3 5. ಸೊ ಹಿಯರ್ ವಿ ಆರ್ ಗೆಟಿಂಗ್ ಓನ್ಲಿ 3 5. 21ಗೆ ಬಂದರೆ ಅಗೇನ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 3 7. ಸೊ 3 7. ಓಕೆ, ಕಾಮನ್ ಆಗಿರೋದು ಏನಪ್ಪ ಇದೆ ಇದರಲ್ಲಿ, ಕಾಮನ್ ಆಗಿರೋದು ಏನಿದೆ, ಓನ್ಲಿ ವಿ ಹ್ಯಾವ್ 3. ಸೊ ವಿ ವಿಲ್ ಟೇಕ್ ಇಟ್ ಆಸ್ 1 ಟೈಮ್. ಕರೆಕ್ಟಾ, ಒಂದೇ ಟೈಮ್ ತೊಗೊಳ್ತೀವಿ 3. ಇನ್ನು ಉಳಿದಿದ್ದನ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೋತೀವಿ. ಸೊ ವಿ ಹ್ಯಾವ್ 2, ಇನ್ನೇನಿದೆ 5 ಇದೆ, ಸೊ 7 ಇದೆ. ಸೊ ಹಿಯರ್ ಇಫ್ ಐ ಅಬ್ಸರ್ವ್ ದಿಸ್, ಇಲ್ಲೇ ನೋಡಿ 3 4 12, 12 5 60, 67 420. ಸೊ ಇಲ್ಲಿ ನಮ್ಗೆ ಏನು ಬರುತ್ತೆ ಆನ್ಸರ್, ಇಲ್ಲಿ ಎಲ್ ಸಿ ಎಮ್ ಎಷ್ಟು ಬರುತ್ತೆ, 420 ಬರುತ್ತೆ. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಪ್ರತಿಯೊಂದಕ್ಕೂ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀರಾ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಯು ಗೋಯಿಂಗ್ ಟು ರೈಟ್ ದಿ ಫ್ಯಾಕ್ಟರ್ಸ್ ಬರೀತೀರಾ. ಫ್ಯಾಕ್ಟರ್ಸ್ ಬರೆದು ಯು ಆರ್ ಗೋಯಿಂಗ್ ಟು ಕಾಮನ್ ಆಗಿರೋದನ್ನು 1 ಟೈಮ್ ತೊಗೊಳ್ತೀರಾ. ಕಾಮನ್ ಆಗಿರೋದನ್ನು 1 ಟೈಮ್ ತೊಗೊಂಡು ಇನ್ನು ಉಳಿದಿದ್ದನ್ನೆಲ್ಲ ನೋಡಿ, 3 ಅನ್ನೋ 3 1 ಓನ್ಲಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ 1 ಟೈಮ್. ಇನ್ನು ಉಳಿದಿದ್ದನ್ನು ಮಲ್ಟಿಪ್ಲೈ ಮಾಡಿ 3. ಇಲ್ಲಿ 2 2 4, 3 4 12, 12 5 60, 60 into 7 420. ಸೊ 420 ವಿಲ್ ಬಿ ದ ಎಲ್ ಸಿ ಎಮ್. ನೆಕ್ಸ್ಟ್ ನೋಡ್ತಾ ಬನ್ನಿ. ಅದೇ ಥರ ಇವೆಲ್ಲ ನೋಡಿ, ಎಲ್ಲ ಕೆಲವೊಂದು 1 ಮಾರ್ಕಲ್ಲಿ ಬರುತ್ತೆ, ಕೆಲವೊಂದು 2 ಮಾರ್ಕ್ಸಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್. The HCF and LCM of 2 numbers are 4 and 60 respectively. If one of the number is 12, then find the other number. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನು, HCF into LCM equals A into B. We have a formula. So HCF ಎಷ್ಟಿದೆ 4. We have LCM 60. Okay, one number is 12. So we want another number. B ಅನ್ನೋದು ಗೊತ್ತಿಲ್ಲ. ಸೊ ಇಲ್ಲೇ ನೋಡ್ಕೊಳ್ಳಿ, 1s 5s 5 4s 20. So B will be 20. ಚೆಕ್ ಮಾಡ್ಬೋದು ನಾವಿಲ್ಲಿ 12ಗೂ 20ಗೂ ಇಲ್ಲೇ ಚೆಕ್ ಮಾಡಿ. 12 and 20 ನಾನು ಚೆಕ್ ಮಾಡೋಕ್ಕೆ ಹೋದರೆ ಇಲ್ಲೇ ನೋಡಿ 2 6 2 3 ಅಂತ ಮಾಡ್ಕೊಳ್ತೀನಿ. ಅದೇ 20ಗೆ ಬಂದರೆ 2 10s 2 5s. ಓಕೆ, ಸೊ ಇವೆರಡರಲ್ಲೂ ಕಾಮನ್ ಆಗಿರೋದೇನು, 2 2s 4. ಎಸ್ ನೋಡಿ, ಎಚ್ ಸಿ ಎಫ್ ಇಸ್ 4. ಇನ್ನು 2 2 ಕಾಮನ್ ಆಗಿದ್ರೆ ವಿಲ್ ಟೇಕ್ 1 ಟೈಮ್ 4 4 5s 20, 23s 60.
ಬಂತು ನಮಗೆ. ಹಿಂಗೆ ಕ್ರಾಸ್ ಚೆಕ್ ಕೂಡ ನೀವು ಮಾಡ್ಕೊಳ್ಬೋದು. ಇದನ್ನು ನೀವೇ ಟ್ರೈ ಮಾಡಿ. ಫೈಂಡ್ ದಿ HCF ಆಫ್ 7 and 11. ಈಸಿ ಇದು. 7 is also prime number, 11 is also prime number. So HCF of two prime numbers is 1. Okay. Next ನೋಡಿ, if the HCF of 72 and 120 is 24, then ಇದನ್ನು ನೀವೇ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ ನನಗೆ ಆನ್ಸರ್ನ ಕಮೆಂಟ್ ಮಾಡಿ. ದಿಸ್ ಇಸ್ ಹೋಮ್ವರ್ಕ್ ಟುಡೇ. 17th ಕ್ವೆಶ್ಚನ್ ಹೋಮ್ವರ್ಕ್ ನಿಮಗೆ. ಅದು ಬಿಟ್ಟು ನೆಕ್ಸ್ಟ್ ನೋಡಿ, ಫೈಂಡ್ ದಿ HCF ಆಫ್ 14 and 21. ಇದನ್ನು ಕೂಡ ನೀವೇ ಟ್ರೈ ಮಾಡ್ಬೋದು. ಸೇಮ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೋದು. ಕಾಮನ್ ಆಗಿ ಇಲ್ಲೇ ಇದೆ ನೋಡಿ. ಈಗ 14 ನಾನು ಏನಂತ ಬರೀತೀನಿ, 7 2s, 21 7 3s. ವಾಟ್ ಈಸ್ ಕಾಮನ್ ಇನ್ ಬಿಟ್ವೀನ್ ದೆಮ್? 7. ಸೊ HCF ಆಫ್ 14 and 21 is 7. ನೋಡಿ, ಡೈರೆಕ್ಟಾಗಿ ಆನ್ಸರ್ಸ್ ಬಂದೇ ಬಿಡುತ್ತೆ. ಅದನ್ನು ಬಿಟ್ಟು ನೆಕ್ಸ್ಟ್ ಇರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇಸ್ ದೀಸ್ ಟು. ಪ್ರೂವಿಂಗ್ ಇರ್ರಾಷನಲ್ ನಂಬರ್. ಈ ಲೆಸನಲ್ಲಿ 2 ಮಾರ್ಕ್ಸ್ಗಾದರೂ ಕೊಡ್ಬೋದು, 3 ಮಾರ್ಕ್ಸ್ಗಾದರೂ ಕೊಡಬಹುದು. ಸೊ 2 ಮಾರ್ಕ್ಸ್ ಆದರೆ ಕಾಂಬಿನೇಷನ್ ಇರುತ್ತೆ. ಇದನ್ನೆಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ರೆಫರ್ ಮಾಡಿ. ಓಕೆ, ಈಸಿಯಾಗಿ ಸ್ಟೆಪ್ಸ್ ಹೇಗೆ ತೊಗೊಳ್ಬೇಕು ಅನ್ನೋದನ್ನೆಲ್ಲ. ಬಿಕಾಸ್ ಈಗ ಟೈಮ್ ಕಡಿಮೆ ಇರೋದ್ರಿಂದ ನಾನು ಕಂಪ್ಲೀಟ್ ಇನ್ ಡೆಪ್ತ್ ಹೋಗ್ತಿಲ್ಲ. ಯಾಕಂದರೆ ಈಗ ಸಾಕಷ್ಟು ಕಲ್ತಿದ್ದೀರಾ ನೀವು. ಓಕೆ, ಸ್ಟೇಟ್ ಲೆವೆಲ್ ಪ್ರಿಪರೇಟರೀಸ್ ಆಗಿದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಿದೆ, ಸಾಕಷ್ಟು ಸ್ಕೂಲ್ಗಳೆಲ್ಲ ಪ್ರಾಕ್ಟೀಸ್ ಮಾಡಿದರೆ. ಈಗ ಏನಪ್ಪ ಅಂದರೆ ನಿಮಗೆ ಕ್ವೆಶ್ಚನ್ಸ್ ಬೇಕಷ್ಟೇ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ಬೇಕು ಪ್ರಾಕ್ಟೀಸ್ ಮಾಡೋಕ್ಕೆ. ಆ ಕ್ವೆಶನ್ಸ್ನ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಹಾಗಾಗಿ ಇದೊಂದು ಕಾಂಬಿನೇಷನ್ ಇರುತ್ತೆ ನೋಡಿ. √5 ಜಾಗದಲ್ಲಿ √3 ಇರ್ಬೋದು, √2 ಇರ್ಬೋದು. ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಬಿಟ್ಟರೆ ಈ ಥರ ಸಿಂಗಲ್ ಪ್ರೂವಿಂಗ್ ಕೊಡುವಂಥ ಚಾನ್ಸಸ್ ಇರುತ್ತೆ. √5 √3 √2. ಸೊ ಹಾಗಾಗಿ ಕಾಂಬಿನೇಷನ್ನು ಕಲ್ತ್ಕೊಳ್ಳಿ, ಈ ಥರ ಸಿಂಗಲ್ ಇರೋ ಪ್ರೂವಿಂಗ್ನು ಕಲ್ತ್ಕೊಳ್ಳೋದು ಒಳ್ಳೆಯದು. ಓಕೆ, ಇವೆರಡೂ ನಿಮಗೆ ಬರುವಂಥ ಚಾನ್ಸಸ್ 100% ಕ್ವೆಶನ್ ಇದೆ. ಓಕೆ, ಪ್ರೂವಿಂಗ್ ಇರ್ರಾಷನಲ್ ನಂಬರ್ 100% ಕ್ವೆಶನ್. ಇದನ್ನು ಸಿಂಗಲ್ಲು ಮತ್ತು ಕಾಂಬಿನೇಷನ್ ಎರಡನ್ನೂ ನಾನು ಹೇಳ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ, ನೋಡ್ಕೊಳ್ಳಿ. ಅದನ್ನು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ನಿಮಗೆ ಇರೋವಂಥದ್ದು ಸೇಮ್. ನೆಕ್ಸ್ಟ್ ಇದು ಕೂಡ ನೋಡಿ, ರಿಲೇಷನ್ಶಿಪ್ದು LCM HCF. ಫೈಂಡ್ ದಿ LCM ಆಫ್ HCF ಆಫ್ 306 and 657 and 12 ಅಂತ ಇದೆ. ಇಲ್ಲೇನಪ್ಪ ಅಂತಂದರೆ ವೆರಿ ಸಿಂಪಲ್. ಇಲ್ಲೊಂದು ಸ್ವಲ್ಪ ಚೇಂಜಸ್ ಇದೆ ನೋಡಿ. ಇಲ್ಲಿ ಕೇಳ್ತಾ ಇರೋ ಕ್ವೆಶನ್ ನೋಡಿ, ಫೈಂಡ್ ದಿ LCM ಆಫ್ ಯಾವುದ್ರದ್ದು. ಫಸ್ಟ್ ಇದ್ರದ್ದು ನಾವು HCF ಫೈಂಡ್ ಔಟ್ ಮಾಡಬೇಕು. ಯಾವ 306 and 657. ಸೊ ಅದನ್ನು ಫಸ್ಟ್ ನಾವು ಫೈಂಡ್ ಔಟ್ ಮಾಡಿ, ಆಮೇಲೆ ಏನಂತಂದರೆ ವಿ ಹ್ಯಾವ್ ಟು ಫೈಂಡ್ LCM. ಸೊ ನೋಡಿ, ಇದೊಂದು ಸ್ವಲ್ಪ ಕ್ವೆಶನ್ ಡಿಫ್ರೆಂಟ್ ಆಗಿದೆ. ಇಲ್ಲಿ ಕೇಳಿರೋದೇನು ಅಂತಂದರೆ ನೋಡಿ, ಇಲ್ಲೂ ರಿಪೀಟೆಡಾಗಿ ಕೊಟ್ಬಿಟ್ಟಿದ್ದೀನಿ. ಸೊ 21 and 24 ಸೇಮ್ ಕ್ವೆಶನ್. ಓಕೆ, ಇಲ್ಲಿ ನೋಡ್ತಾ ಬನ್ನಿ. ಲೆಟ್ ಅಸ್ ಡೂ ದಿಸ್. ಫಸ್ಟ್ ಏನಿದೆ, 306ಗೆ ಮಾಡೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಏನು ಬರುತ್ತೆ ನಮಗೆ? 306ಗೆ ಮಾಡ್ತಾ ಬಂದರೆ, ಎಸ್, ಲೆಟ್ ಅಸ್ ಟೇಕ್ ದಿಸ್. 306 2 ಮಾಡಿಕೊಂಡ್ರೆ, ಎಸ್ 306ಗೆ ಹೋಗೋಣ. ಎಸ್, ಆ 2ಇಂದ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 1s 5s 3s. ನೆಕ್ಸ್ಟ್ 153 2ಇಂದ ಹೋಗಲ್ಲ. ಲೆಟ್ ಅಸ್ ಡಿವೈಡ್ ಬೈ 3 ಮಾಡೋಣ. 3ಇಂದ ಮಾಡಿದ್ರೆ 51 ಬರುತ್ತೆ. ಅಗೇನ್ 3ಇಂದ ಮಾಡಿದ್ರೆ 17 ಬರುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ 17 ಇಸ್ ಅ ಪ್ರೈಮ್ ನಂಬರ್ ಆಯಿತು. ನೆಕ್ಸ್ಟ್ ನೋಡ್ಕೊಂಡು ಬರೋಣ. 657 ಮಾಡೋಣ. ಸೊ 657 3ಇಂದ ಮಾಡೋಣ. ಫಸ್ಟ್ 3ಇಂದ ಡಿವೈಡ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ 219. ಅಗೇನ್ ಲೆಟ್ ಅಸ್ ಡಿವೈಡ್ ಬೈ 3. ಸೊ ವಿ ಆರ್ ಗೆಟ್ 3 7s 73 ಬಂತು. ಸೇಮ್ ನಂಬರ್ ಆಗಿಬಿಡುತ್ತೆ 73. ಇಲ್ಲಿಗೆ ನಿಲ್ಸೋಣ. ಸೊ ಎರಡರಲ್ಲೂ ಕಾಮನ್ ಆಗಿರೋದೇನು? 3 3. ಹಾಗಾದರೆ ನಮಗಿಲ್ಲಿ 306 657 ಏನಾಯಿತು ನಮಗಿಲ್ಲಿ? ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 9 ಬಂತು. HCF. ಇವಾಗ ಅವ್ರು ಕೇಳ್ತಾ ಇರೋದೇನು? ಫೈಂಡ್ ದಿ LCM ಆಫ್ HCF ಆಫ್ 306 and 657 and 12. ಹಾಗಾದರೆ ನಾವು ಇವಾಗ LCM ಆಫ್ 9 and 12 ಕಂಡುಹಿಡಿಬೇಕು. LCM ಆಫ್ 9 and 12. ಅಗೇನ್ 9 ಅಂತ ಬಂದರೆ 3 3s. ಓಕೆ, 12 ಅಂತ ಬಂದರೆ 3 4s. ಅಗೇನ್ 2 2s. ವಾಟ್ ಇಸ್ ಕಾಮನ್ ನಮಗಿಲ್ಲಿ? 3 ಮಾತ್ರ ಕಾಮನ್. ಹಾಗಾದರೆ ಇಲ್ಲಿ ನಮ್ಗೆ ಏನಾಯಿತು? 3 1 ತೊಗೊಳ್ತೀವಿ. 3 3s 9 9 4s 36. ಸೊ LCM ಆಫ್ 9 and 12 ಇಸ್ 36 ಅಂತ ಹೇಳಿ ತೊಗೊಳ್ಬೋದು. ನೆಕ್ಸ್ಟ್ ಇದು ರಿಲೇಷನ್ಶಿಪ್ ನೀವೇ ಸಾಲ್ವ್ ಮಾಡ್ಬೋದು. ಇದೇ ಸೇಮ್ ಕ್ವೆಶನ್ ನಾನು ಇಲ್ಲೇನೋ ಕೊಟ್ಟಿದ್ದೆ ಅನ್ಸುತ್ತೆ. ಎಸ್, ಸೇಮ್ ರಿಪೀಟ್ ಆಗಿಬಿಟ್ಟಿದೆ. ಸೊ ಕ್ವೆಶನ್ ನಂಬರ್ 17 and 22 ಬೋತ್ ಆರ್ ಸೇಮ್. ಎರಡಕ್ಕೂ ನಾನು ಇದಕ್ಕೆ ಆನ್ಸರ್ನ ಕಮೆಂಟ್ ಮಾಡಿ ನನಗೆ. ನೆಕ್ಸ್ಟ್ ನೋಡಿ, ಫೈಂಡ್ ದಿ HCF ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಆ್ಯಂಡ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. ಇದನ್ನ ಸುಮಾರು ಪೇಪರಲ್ಲಿ ಕೇಳಿದ್ದಾರೆ ಅವರು. ಓಕೆ, ಸುಮಾರು ಪೇಪರಲ್ಲಿ ಬಂದಿದೆ ನಿಮಗೆ. ಯಾವುದು ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂದರೆ 2 ಇಸ್ ಅ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಸ್ಮಾಲೆಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ನಾನೀಗ ನೋಡಿ 1 2 3 4 ಅಂತ ಬಂದರೆ 1 ನೈದರ್ ಪ್ರೈಮ್ ನೈದರ್ ಕಾಂಪೋಸಿಟ್. ಅದು ಪ್ರೈಮ್ ನಂಬರು ಅಲ್ಲ, ಕಾಂಪೋಸಿಟ್ ನಂಬರು ಅಲ್ಲ. ಹಾಗಾದರೆ ಪ್ರೈಮ್ ನಂಬರ್ 2 ಆಯಿತು. 3 ಅನ್ನೋದು ಪ್ರೈಮ್ ನಂಬರ್ ಆಗೋದು. ಹಾಗಾದರೆ
ನಮಗೆ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಇಸ್ 4. ಸೊ ಎಚ್ ಸಿ ಎಫ್ ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಇಸ್ 2. ಸ್ಮಾಲೆಸ್ಟ್ ಕಾಂಪೋಸಿಟ್ ಅಂದರೆ ಎಚ್ ಸಿ ಎಫ್ ಆಫ್ ನಾವು ಏನು ಕಂಡುಹಿಡಿಬೇಕಾದ್ರೆ 2 ಮತ್ತು 4ಗೆ ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು. ಮತ್ತು ಇದಕ್ಕೆ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಬೇಡ. ನೋಡಿ ಇದರಲ್ಲಿ ಏನಪ್ಪ ಅಂತಂದರೆ ವಾಟ್ ಇಸ್ ಎಚ್ ಸಿ ಎಫ್ ಆಫ್ 2 ಆ್ಯಂಡ್ 4ಗೆ ಕಾಮನ್ ಆಗಿರೋದು ನಮಗೆ ಬರೋದೆ 2. ಸೊ ಸ್ಮಾಲೆಸ್ಟ್ ನಂಬರ್ ತೊಗೊಂಡ್ರೆ ದಟ್ ವಿಲ್ ಬಿ ದ ಎಚ್ ಸಿ ಎಫ್. ಯಾಕಂದ್ರೆ ದೇರ್ 2 ಆರ್ ದಿ ಮಲ್ಟಿಪಲ್ ಟು ಈಚ್ ಅದರ್. ಮಲ್ಟಿಪಲ್ಸ್ ಆಫ್ 2 ಆ್ಯಂಡ್ 4 ಆರ್ ಮಲ್ಟಿಪಲ್ ಆಫ್ ಈಚ್ ಅದರ್. ಅದರಲ್ಲಿ ಹಾಗಾದರೆ ಸ್ಮಾಲೆಸ್ಟ್ ನಂಬರ್ ಏನು 2. ಈಗ ಕೆಲವೊಂದು ಸರಿ ನೋಡಿ 3 ಆ್ಯಂಡ್ 9 ಅಂತ ಬಂದ್ಬಿಡುತ್ತೆ ಎಚ್ ಸಿ ಎಫ್ ಆಫ್ 3 ಆ್ಯಂಡ್ 9 ಆರ್ ಮಲ್ಟಿಪಲ್ ಟು ಈಚ್ ಅದರ್. ಸೊ ಸ್ಮಾಲೆಸ್ಟ್ ನಂಬರ್ ಇಸ್ 3. ಸೊ ಎಚ್ ಸಿ ಎಫ್ ಇಸ್ 3. ಈ ಥರ ಅವೇನಾದರೂ ಮಲ್ಟಿಪಲ್ ಟು ಈಚ್ ಅದರ್ ಆಗಿದ್ರೆ ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಕನ್ಸಿಡರ್ ದಿ ಸ್ಮಾಲೆಸ್ಟ್ ನಂಬರ್ ಆ್ಯಸ್ ದಿ ಎಚ್ ಸಿ ಎಫ್. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಇದಿಷ್ಟು ರಿಯಲ್ ನಂಬರ್ಸಲ್ಲಿ ಕೇಳುವಂಥ ಕ್ವೆಶನ್ಸ್. ಅಷ್ಟು ಇವೆಲ್ಲ ನಿಮಗೆ ಒಂದಷ್ಟು ಪೇಪರ್ಸಲ್ಲಿ ತೊಗೊಂಡಿರುವಂಥ ಕ್ವೆಶನ್ಸು. ಹೋಪ್ ಇದರಲ್ಲಿ ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ. ನಾನು ಏನು ಕೊಟ್ಟಿದ್ದೀನಿ ಇವಾಗ ಕ್ವೆಶನ್ಸು ಇಷ್ಟೇ ಪ್ರಿಪೇರ್ ಆದರೆ ಸಾಕು ಈ ಲೆಸನಲ್ಲಿ. ಓಕೆ, ಈ ಲೆಸನ್ನಲ್ಲಿ ಆರಾಮಾಗಿ ನೀವು 5 ಮಾರ್ಕ್ಸ್ ಅಥವಾ 4 ಅಥವಾ 5 ಮಾರ್ಕ್ಸ್ನ ಈಸಿಯಾಗಿ ನೀವು ಇಲ್ಲಿ ಸ್ಕೋರ್ ಮಾಡ್ಬೋದು ಈ ಲೆಸನಲ್ಲಿ 5 ಔಟ್ ಆಫ್ 5. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಇವತ್ತು ನಾನು ಏನೇನು ಕ್ವೆಶನ್ಸ್ ಕೊಟ್ಟಿನಿ ಅದೇ ಥರ ಬೇರೆ ಬೇರೆ ನಂಬರ್ಸ್ ಹಾಕೊಂಡು ಬೇರೆ ಬೇರೆ ವ್ಯಾಲ್ಯೂಸ್ ಹಾಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಲೆಸನಲ್ಲಿ ಕಂಪ್ಲೀಟ್ ಮಾರ್ಕ್ಸ್ ನಿಮ್ಮದು ಆಗುತ್ತೆ. ಓಕೆ, ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಸೆಷನ್ ಸ್ಯಾಟರ್ಡೆ ಸಂಡೇ ನಾನು 2 ವೀಡಿಯೋಸ್ನ ಹಾಕ್ತೀನಿ. ಬಟ್ ಅದರ್ ದೆನ್ ದ್ಯಾಟ್ ನನಗೆ ಸ್ವಲ್ಪ ಕಷ್ಟ, ಯಾಕಂದರೆ ನಾನು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಸ್ಕೂಲ್ ಮುಗಿಸಿ ಬಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡೋಕ್ಕೆ ಟೈಮ್ ತೊಗೊಳ್ತಾ ಇದೆ. ಸೊ ಹಾಗಾಗಿ ಏನು ವೀಕ್ ಡೇಸಲ್ಲಿ ನಾನು ಒಂದೊಂದು ವೀಡಿಯೋನ ಹಾಕ್ತೀನಿ, ನೋಡ್ತಾ ಇರಿ. ಅದ್ರ ಜೊತೆಗೆ ನನ್ನ ಹಳೆ ವೀಡಿಯೋಸ್ ಕೂಡ ನಾನು ಏನು ಹಾಕಿದ್ದೀನಿ ಚಾಪ್ಟರ್ ವೈಸ್ 100% ಕ್ವೆಶನ್ಸ್ ಅದನ್ನು ಕೂಡ ನೋಡ್ಕೊಳ್ಳಿ. ಸ್ಯಾಟರ್ಡೆ ಸಂಡೇ ನಾನು 2 ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ಓಕೆ, ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.